ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಮುನಿರತ್ನ ವಿರುದ್ಧ ಸಿಡಿದೆದ್ದಿದ್ದಾರೆ ಡಿ.ಕೆ. ಸುರೇಶ್. ಅವನ್ ಎಂಥ ಚೆಂಗ್ಲು ಅಂತ ಗೊತ್ತಿದ್ಯಾ ಅಂತ ಪ್ರಶ್ನೆ ಕೇಳಿದ್ದಾರೆ. ಚೆಂಗ್ಲು ಎನ್ನುವ ವರ್ಡನ್ನು ಈಗ ಚೆಂಗ್ಲು ವಾರ್ ಅಂತ ಹೇಳ್ಕೊಳ್ಬೇಕಾಗುತ್ತೆ. ಡಿ.ಕೆ. ಸುರೇಶ್ ಹಾಗೂ ಮುನಿರತ್ನ ನಡುವಿನ ಚೆಂಗ್ಲು ವಾರ್ ಇದು. ನಾನು ದಾಖಲೆ ಸಮೇತವಾಗಿ ಬಿಡುಗಡೆ ಮಾಡ್ತೇನೆ, ಮಂಗಳವಾರ ದಾಖಲೆ ಸಮೇತ ಎಲ್ಲವನ್ನೂ ಹೇಳ್ತೇನೆ. ಆಸಿಡ್ ಮೊಟ್ಟೆ ತಲೆಗೆ ಬಿದ್ದು ಮೆಂಟಲ್ ಆಗಿದ್ದಾನೆ. ರಾಜ್ಯದ ಉಚ್ಚಾಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಿದ್ರೆ ಸರಿಯಾಗೋದಿಲ್ಲ, ಕೇಂದ್ರದ ಮೆಂಟಲ್ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸ್ಬೇಕು. ಚೆಂಗ್ಲು ಪದಕ್ಕಿಂತ ಬೇರೆ ಏನಾದರೂ ಇದೆಯಾ ಹೇಳಿ, ಆ ಪದವನ್ನು ಬಳಸಿ ಅವನಿಗೆ ಉಗಿತೇನೆ ಅಂತ ಹೇಳಿ ಡಿ.ಕೆ. ಸುರೇಶ್ ಏಕವಚನದಲ್ಲಿ ಮತ್ತೊಮ್ಮೆ ಚೆಂಗ್ಲು ಪದವನ್ನು ಬಳಸಿ ಉಲ್ಲೇಖ ಮಾಡಿದ್ದಾರೆ. ಮೊಟ್ಟೆ ತಲೆಗೆ ಬಿದ್ದ ನಂತರದಲ್ಲಿ ಹುಚ್ಚಿಡ್ದಿದೆ. ಆ ಹುಚ್ಚು ಸರಿಪಡಿಸಬೇಕು ಅಂದರೆ ರಾಜ್ಯದ ಹುಚ್ಚಾಸ್ಪತ್ರೆ ಸರಿ ಹೋಗಲ್ಲ, ಬದಲಾಗಿ ಕೇಂದ್ರದ ಹುಚ್ಚಾಸ್ಪತ್ರೆ ಕಳಿಸ್ಬೇಕು ಅಂತ ಹೇಳಿ ಡಿ.ಕೆ. ಸುರೇಶ್ ಮಾತನಾಡಿದ್ದಾರೆ. ಅವನು ಹೆಂಗ್ ಚೆಂಗ್ಲು ಅನ್ನೋದನ್ನ ಮಂಗಳವಾರ ಹೇಳ್ತೀನಿ. ಒಟ್ಟಿಗೆ ಡಾಕ್ಯುಮೆಂಟ್ ತರಿಸ್ತೀನಿ. ನಾನು ಬೆಳಗ್ಗೆ ಏನೋ ಟಿವಿನಲ್ಲಿ ಈಗ ನೋಡ್ತಾ ಇದ್ದೆ, ಹೆಡ್ಲೈನ್ಸ್ ಏನೋ ಬರ್ತಾ ಇತ್ತು. ಸೊ ಚಾರ್ಜ್ ಶೀಟ್ ಕಾಪಿ ತರಿಸ್ತೀನಿ. ನಿಮ್ ಕೈಲೆಲ್ಲ ನೀವು ಹಾಕ್ಲಿಲ್ಲ ಅಂತಂದ್ರೆ ನಿಮ್ ನಾಪಂಗ್ ಮಾಡ್ತೀನಿ ಚಾರ್ಜ್ ಶೀಟ್. ಈ ಆಣೆ ಪ್ರಮಾಣಕ್ಕೆ ಹೋಗಿದ್ರಲ್ಲ ಅವ್ರು ಯಾರು, ಇವನ್ ಹೋಗ್ಲಿ ಆಣೆ ಪ್ರಮಾಣದ ಮೇಲೆ ಅವನೆಲ್ಲ ಬರೀ ಇವನು ಯಾರ್ಯಾರ ಮೇಲೆ ಆಣೆ ಇಕ್ಕಿದಾನೋ, ಸಿದ್ದರಾಮಯ್ಯ ಮೇಲೆ ಆಣೆ ಇಕ್ಕಿದಾನೋ, ಯಡಿಯೂರಪ್ಪನ ಮೇಲೆ ಆಣೆ ಇಕ್ಕಿದಾನೋ, ಕುಮಾರಸ್ವಾಮಿ ಮೇಲೆ ಆಣೆ ಇಕ್ಕಿದಾನೋ, ನನ್ನ ಮೇಲೆ ಆಣೆ ಇಕ್ಕಿದಾನೋ, ಎಷ್ಟೆಷ್ಟು ಆಣೆ ಇಕ್ಕಿದಾನೋ ಯಾರನ್ ಮಗನ್ ಗೊತ್ತು. ಇದನ್ನೆಲ್ಲ ಹಿಡಿಬಿಡಕಣೆ. ಇದು ಬೈಟ್ ಹೆಂಗಾಯ್ತದೆ? ಬೈಟ್ ಕೊಡ್ತೀನಿ, ಮಂಗಳವಾರ ಕೊಡ್ತೀನಿ. ಮಂಗಳವಾರ ಕೊಡೋಣ, ಮಂಗಳವಾರ ಮಾತಾಡೋಣ ಹುಡುಗರು, ಮಂಗಳವಾರ ಮಾತಾಡೋಣ, ಕ್ಲೀನ್ ಆಗಿ ಮಾತಾಡ್ತೀನಿ. ಮಂಗಳವಾರ ಮಾತಾಡ್ತೀನಿ ಗಬ್ಬರ್ ಸಿಂಗ್ ಬಗ್ಗೆ. ಮಂಗಳವಾರ ಹೇಳ್ತೀನಿ ಅವ್ನಿಗೆ ಏನೇನ್ ಹೇಳ್ಬೇಕೋ ಎಲ್ಲ ಒಟ್ಟಿಗೆ ಹೇಳ್ತೀನಿ. ನೀವು ತೋರ್ಸೋರ್ ಬರೀ ಗಬ್ಬರ್ ಸಿಂಗ್ ಹೇಳ್ದ ಅಂತಾನೆ ಇಷ್ಟೊಂದು ಎಕ್ಸೈಟ್ಮೆಂಟ್ ಆಗ್ಬಿಟ್ರೆ ಆ ಚಾರ್ಜ್ ಶೀಟ್ ಅಲ್ಲಿರೋ ರಿಪೋರ್ಟ್ ನ ತಂದು ನಾನು ಓದ್ಬಾರ್ದ? ಇಷ್ಟ ದಿನ ಓದಿಲ್ಲ, ಇವತ್ತು ರಾತ್ರಿ ತರಿಸ್ತೀನಿ, ಇವತ್ತು ನಾಳೆ ತರಿಸ್ತೀನಿ. ಒಂದ್ ಅರ್ಧ ಗಂಟೆ ಓದ್ಬಿಟ್ಟು ಚಾರ್ಜ್ ಶೀಟ್ ಕಾಪಿ ತರ್ಸಿಸಿ ಓದ್ಬಿಟ್ಟು ನಿಮ್ಗೆಲ್ಲ ಹಂಚ್ಬೇಕಲ್ಲಪ್ಪ. ನೀವೆಲ್ಲ ಹಾಕಲ್ಲ, ನೀವೆಲ್ಲ ಅಡ್ಜಸ್ಟ್ಮೆಂಟ್, ನೀವು ಅವನ ಹತ್ರ ಅಡ್ಜಸ್ಟ್ಮೆಂಟ್ ನೇರವಾಗಿ ಹೇಳೋಣ, ಅದನ್ನೆಲ್ಲ ಹೇಳೋಣ. ಮಂಗಳವಾರ ಹೇಳ್ತೀನಿ. ಎಲ್ಲ ಪೂರ್ತಿ ಮಂಗಳವಾರ ಮಾತಾಡೋಣ. ಅವನು ಹೆಂಗ್ ಚೆಂಗ್ಲು ಅನ್ನೋದನ್ನ ಮಂಗಳವಾರ ಹೇಳ್ತೀನಿ. ಒಟ್ಟಿಗೆ ಡಾಕ್ಯುಮೆಂಟ್ ತರಿಸ್ತೀನಿ. ನಾನು ಬೆಳಗ್ಗೆ ಏನೋ ಟಿವಿನಲ್ಲಿ ಈಗ ನೋಡ್ತಾ ಇದ್ದೆ, ಹೆಡ್ಲೈನ್ಸ್ ಏನೋ ಬರ್ತಾ ಇತ್ತು. ಸೊ ಚಾರ್ಜ್ ಶೀಟ್ ಕಾಪಿ ತರಿಸ್ತೀನಿ. ನಿಮ್ ಕೈಲೆಲ್ಲ ನೀವು ಹಾಕ್ಲಿಲ್ಲ ಅಂತಂದ್ರೆ ನಿಮ್ ನಾಪಂಗ್ ಮಾಡ್ತೀನಿ ಚಾರ್ಜ್ ಶೀಟ್. ಈ ಆಣೆ ಪ್ರಮಾಣಕ್ಕೆ ಹೋಗಿದ್ರಲ್ಲ ಅವ್ರು ಯಾರು, ಇವನ್ ಹೋಗ್ಲಿ ಆಣೆ ಪ್ರಮಾಣದ ಮೇಲೆ ಅವನೆಲ್ಲ ಬರೀ ಇವನು ಯಾರ್ಯಾರ ಮೇಲೆ ಆಣೆ ಇಕ್ಕಿದಾನೋ, ಸಿದ್ದರಾಮಯ್ಯ ಮೇಲೆ ಆಣೆ ಇಕ್ಕಿದಾನೋ, ಯಡಿಯೂರಪ್ಪನ ಮೇಲೆ ಆಣೆ ಇಕ್ಕಿದಾನೋ, ಕುಮಾರಸ್ವಾಮಿ ಮೇಲೆ ಆಣೆ ಇಕ್ಕಿದಾನೋ, ನನ್ನ ಮೇಲೆ ಆಣೆ ಇಕ್ಕಿದಾನೋ, ಎಷ್ಟೆಷ್ಟು ಆಣೆ ಇಕ್ಕಿದಾನೋ ಯಾರನ್ ಮಗನ್ ಗೊತ್ತು. ಇದನ್ನೆಲ್ಲ ಹಿಡಿಬಿಡಕಣೆ. ಇದು ಬೈಟ್ ಹೆಂಗಾಯ್ತದೆ? ಬೈಟ್ ಕೊಡ್ತೀನಿ, ಮಂಗಳವಾರ ಕೊಡ್ತೀನಿ. ಮಂಗಳವಾರ ಕೊಡೋಣ, ಮಂಗಳವಾರ ಮಾತಾಡೋಣ ಹುಡುಗರು, ಮಂಗಳವಾರ ಮಾತಾಡೋಣ, ಕ್ಲೀನ್ ಆಗಿ ಮಾತಾಡ್ತೀನಿ. ಮಂಗಳವಾರ ಮಾತಾಡ್ತೀನಿ ಗಬ್ಬರ್ ಸಿಂಗ್ ಬಗ್ಗೆ. ಮಂಗಳವಾರ ಹೇಳ್ತೀನಿ ಅವ್ನಿಗೆ ಏನೇನ್ ಹೇಳ್ಬೇಕೋ ಎಲ್ಲ ಒಟ್ಟಿಗೆ ಹೇಳ್ತೀನಿ. ನೀವು ತೋರ್ಸೋರ್ ಬರೀ ಗಬ್ಬರ್ ಸಿಂಗ್ ಹೇಳ್ದ ಅಂತಾನೆ ಇಷ್ಟೊಂದು ಎಕ್ಸೈಟ್ಮೆಂಟ್ ಆಗ್ಬಿಟ್ರೆ ಆ ಚಾರ್ಜ್ ಶೀಟ್ ಅಲ್ಲಿರೋ ರಿಪೋರ್ಟ್ ನ ತಂದು ನಾನು ಓದ್ಬಾರ್ದ? ಇಷ್ಟ ದಿನ ಓದಿಲ್ಲ, ಇವತ್ತು ರಾತ್ರಿ ತರಿಸ್ತೀನಿ, ಇವತ್ತು ನಾಳೆ ತರಿಸ್ತೀನಿ. ಒಂದ್ ಅರ್ಧ ಗಂಟೆ ಓದ್ಬಿಟ್ಟು ಚಾರ್ಜ್ ಶೀಟ್ ಕಾಪಿ ತರ್ಸಿಸಿ ಓದ್ಬಿಟ್ಟು ನಿಮ್ಗೆಲ್ಲ ಹಂಚ್ಬೇಕಲ್ಲಪ್ಪ.
ನೀವೆಲ್ಲ ಹಾಕಲ್ಲ, ನೀವೆಲ್ಲ ಅಡ್ಜಸ್ಟ್ಮೆಂಟು, ನೀವು ಅವನ ಹತ್ರ ಅಡ್ಜಸ್ಟ್ಮೆಂಟು ನೇರವಾಗಿ ಹೇಳೋಣ, ಅದನ್ನೆಲ್ಲ ಹೇಳೋಣ. ಮಂಗಳವಾರ ಹೇಳ್ತೀನಿ. ಹಾ, ಎಲ್ಲ ಪೂರ್ತಿ ಮಂಗಳವಾರ ಮಾತಾಡೋಣ. ಅವನು ಹೆಂಗ್ ಚೆಂಗ್ಲು ಅನ್ನೋದನ್ನ ಮಂಗಳವಾರ ಹೇಳ್ತೀನಿ. ಒಟ್ಟಿಗೆ ಡಾಕ್ಯುಮೆಂಟ್